ಚೆನ್ನಾಗಿ ಹೇಳ್ತೀನಿ, ನಾನು ಮಾತು ಕೇಳು, ನಂಗೆ ಸೆಟ್ ಆಗಲ್ಲ. ಅಯ್ಯೋ ಸೆಟ್ ಆಗಲ್ಲ. ನೀನು ಹೇಳಿ, ಆಮೇಲೆ ಹೇಳ್ತೀನಿ. ಸೆಟ್ ಆಗಲ್ಲ, ಅದು ನಮ್ಮ ಮಾತು ಸೆಟ್ ಆಗಲ್ಲ. ಆ್ಯಕ್ಚುಲಿ ನಮ್ಮ ಧ್ರುವ ಸರ್ ಹೇಳ್ತಾರೆ ಅದು ವಿಷಯ ಏನು ಅಂತ. ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಅವ್ರಿಗೆ. ಓಕೆ, ಇವತ್ತಿನ ದೊಡ್ಡ ಅನೌನ್ಸ್ಮೆಂಟ್ ಏನಪ್ಪ ಅಂತಂದರೆ, ಹೇಗೆ ಪ್ರೇಮ್ ಸರ್ ಅವರು ಒಬ್ಬ ಹೊಸ ಟೆಕ್ನಿಷಿಯನ್ ಅಂದರೆ ನಮ್ಮ ರಾಹುಲ್ ಮಾಸ್ಟರ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಕೊರಿಯೋಗ್ರಾಫ್ ಮಾಡೋದಕ್ಕೆ, ಇದೇ ರೀತಿ ಈ ಸಾಂಗ್ನ ಹುಕ್ ಮೂಮೆಂಟ್ನ ಮಾಡೋಂಥ ಅವಕಾಶ, ಹುಕ್ ಮೂಮೆಂಟ್ ಕ್ರಿಯೇಟ್ ಮಾಡೋಂಥ ಅವಕಾಶ ನಿಮಗೆ ಕೊಡ್ತಿದ್ದಾರೆ. ಅಂದರೆ ಪ್ರೆಸ್ ಅವ್ರಿಗಲ್ಲ ಪಾಪ, ಅವರೆಲ್ಲ ಇನ್ನೂ ನಾವು ಮಾಡಬೇಕಾ ಹುಕ್ ಮೂಮೆಂಟ್ ಅಂತ ನೀವು ಅಂದ್ಕೊಂಡಿರ್ತೀರ. ಈ ಮೂಲಕ, ಮಾಧ್ಯಮದ ಮೂಲಕ ಕಾರ್ಯಕ್ರಮವನ್ನು, ಈ ಒಂದು ವೇದಿಕೆ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ಆಡಿಯನ್ಸ್ಗೆ ಈ ಒಂದು ಸಂದೇಶ. ಸೊ ಈ ಸಾಂಗ್ ಇವತ್ತು ಲಿರಿಕಲ್ ವಿಡಿಯೋ ನಾವೇನು ಲಾಂಚ್ ಮಾಡಿದ್ದೀವಿ, ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು, ಈ ಹಾಡನ್ನು ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಟ್ಯಾಲೆಂಟನ್ನು ಯೂಸ್ ಮಾಡಿ ನೀವು ಯಾವ ಹುಕ್ ಸ್ಟೆಪ್ ಮಾಡ್ತೀರಾ ಆ ಹುಕ್ ಸ್ಟೆಪ್ನ ರೆಕಾರ್ಡ್ ಮಾಡಿಬಿಟ್ಟು ನೀವು ಪ್ರೇಮ್ ಸರ್, ಧ್ರುವ ಸರ್ಜಾ ಅವರು, KVN ಇವರೆಲ್ಲರಿಗೂ ಟ್ಯಾಗ್ ಮಾಡಿಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಹಾಕಿದಲ್ಲಿ ಅಷ್ಟು ವಿಡಿಯೋಗಳನ್ನು ತಂಡದವರು ನೋಡ್ತಾರೆ, ವಿಶೇಷವಾಗಿ ನಮ್ಮ ನಿರ್ದೇಶಕರು ನೋಡ್ತಾರೆ. ಯಾವುದು ಬೆಸ್ಟ್ ಹುಕ್ ಮೂಮೆಂಟ್ ಅಂತ ನಮ್ಮ ತಂಡದವ್ರಿಗೆ ಅನಿಸುತ್ತೋ ಆ ಹುಕ್ ಮೂಮೆಂಟನ್ನು ಆಯ್ಕೆ ಮಾಡ್ತಾರೆ. ಆ ಹುಕ್ ಮೂಮೆಂಟ್ ಮಾಡಿದವ್ರನ್ನ ಕರೆಸಿ ಆನರ್ ಮಾಡಿ ಆ ಹುಕ್ ಮೂಮೆಂಟ್ನ ಒರಿಜಿನಲ್ ಹಾಡಿನಲ್ಲಿ ಬಳಸಲಾಗುತ್ತೆ. ಸೊ ನೀವು ಕ್ರಿಯೇಟ್ ಮಾಡುವಂಥ ಹುಕ್ ಮೂಮೆಂಟೇ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಹಾಗೂ ರೀಶ್ಮಾ ನಾಣಯ್ಯ ಅವರು ಅದನ್ನು ಮಾಡ್ತಾರೆ. ಸೊ ಗೆಟ್ ಸೆಟ್ ಗೋ, ಹಾಡ್ ನೋಡಿ, ಕೇಳಿ, ಎಂಜಾಯ್ ಮಾಡಿಕೊಂಡು ನಿಮ್ಮ ತಲೆ ಉಪಯೋಗಿಸಿ ಆ ಹುಕ್ ಮೂಮೆಂಟ್ನ ಕ್ರಿಯೇಟ್ ಮಾಡಿ. ಬಟ್ ಪ್ರೇಮ್ ಸರ್, ಇದು ಪಕ್ಕಾ ಪ್ರಾಮಿಸ್ ತಾನೆ? ಮೈ ಕೊಡಿ ಪ್ರೇಮ್ ಸರ್ಗೆ. ಹಾಂ, ನನಗೆ ಒಂದು ಸೆಟ್ ಆದಮೇಲೆ ಎಲ್ಲರಿಗೂ ಸೆಟ್ ಆಯ್ತದೆ. ಸುಪ್ರೀಂ ಸರ್, ಈ ರೀತಿ ಒಂದು ಆಲೋಚನೆ ಯಾಕೆ ಬಂತು ನಿಮಗೆ? ಬಿಕಾಸ್ ಇಟ್ಸ್ ವಂಡರ್ಫುಲ್ ಆಪರ್ಚುನಿಟಿ ಎಷ್ಟೋ ಜನಕ್ಕೆ. ಫಸ್ಟು ಇದು ಹುಕ್ ಲೈನು ಸೆಟ್ ಆಗಲ್ಲ ಹೋಗಿ ನನಗೆ. ಸಾಮಾನ್ಯವಾಗಿ ಯಾರಿಗೇ ಆಗಲಿ ಈ ಸಾಂಗ್ ಫಾಸ್ಟ್ ರೀಚ್ ಆಗ್ಬಿಡುತ್ತೆ. ಕರೆಕ್ಟ್. ಮಕ್ಳಿಗಾಗಲಿ, ಅಜ್ಜಿದಿರ್ಗಾಗಲಿ, ಲವರ್ಸ್ಗಾಗಲಿ, ಗಂಡ ಹೆಂಡ್ತಿರ್ಗಾಗಲಿ, ಯಾರಿಗಾದ್ರೂ ಕರೆಕ್ಟ್. ಏನೇ ಪ್ರಾಬ್ಲಮ್ ಆದ್ರೂ ನಂಗೆ ನಿಂಗೆ ಸೆಟ್ ಆಗಲ್ಲ ಹೋಗಿ ಅಂತೀವಿ. ಯಾವಾಗ ನಂಗೆ ಸೆಟ್ ಆಗಲ್ಲ. ಅವ್ರು ರೈತ ಗದ್ದೆ ಉಳೋನಿಗೂ ಅಷ್ಟೇ. ಸೊ ಅವನು ಉಳ್ತಾ ಇರ್ಬೇಕಾದ್ರೆ ಯಾವ್ದಾರು ಎತ್ತುಗಳೇನಾದ್ರು ಒಂದು ಪ್ರಾಬ್ಲಮ್ ಮಾಡಿ ಹಿಂದೆ ಮುಂದೆ ಹೋದ್ರೆ ಅದು ಹೇಳ್ತಾರೆ, ಇದಕ್ಕೆ ಯಾಕೋ ನನಗೂ ಸೆಟ್ ಆಗಲ್ಲ ಇದಕ್ಕೆ ಅಂತ ಹೊಡಿತೀವಿ. ಹಂಗೆ ಅದು ತುಂಬಾ ಎದುರು ಪದ. ಸೊ ಅದು ತುಂಬಾ ವಾಡಿಕೆ ಪದ ಆಗಿರೋದ್ರಿಂದ, ಆಮೇಲೆ ನಾನು ಮಾಸ್ಟರ್ ಅವರೆಲ್ಲ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಕಂಪೋಸ್ ಮಾಡ್ತಿದ್ರು. ಸೊ ಧ್ರುವ ಅವರೆಲ್ಲ ಈಗ ನೋಡಿದ್ರೆ ನೀವು, ಇದೆಲ್ಲ ಜಸ್ಟ್ ಲೈಕ್ ಅದು ಕಂಪೋಸಿಂಗ್. ಅದು ಮಾಡ್ಬೇಕಾದ್ರೆ ನನಗೊಂದು ಅನ್ಸ್ತು. ಆಮೇಲೆ ನಾನು ಶ್ಯಾಮಣ್ಣನ ಹತ್ರ ಮಾತಾಡ್ತಾ ಇದ್ದೆ, ಶ್ಯಾಮಣ್ಣ ಐಡಿಯಾ ಕೊಟ್ರದ್ನ, ಹಿಂಗ್ ಮಾಡಿದ್ರೆ ಹಂಗಾಗತ್ತೆ ನೋಡಿ ಪ್ರೇಮ್ ಅಂತ, ಜಗೇಶ್ ಸರ್ ಸ್ಟೈಲಲ್ಲಿ, ಹಿಂಗಾದ್ರೆ ಹಂಗಾಗತ್ತೆ ಅಂತ. ಸರಿ ಹಂಗೆ ಮಾಡೋಣ ಅಂದ್ಬಿಟ್ಟು ಅದನ್ನ ಮಾಡಿದೀವಿ. ಸೊ ಯಾರೇ ಮಾಡಿದ್ರು ಅದು ಹುಕ್ ಸ್ಟೆಪ್ ನಾವು ಅದನ್ನ ತಗೊಂಡ್ರೆ ಅದನ್ನ ನನ್ನ ಸಿನಿಮಾದಲ್ಲಿ ಈ ಹುಕ್ ಸ್ಟೆಪ್ನ ಅಳವಡಿಸ್ತೀನಿ. ಮತ್ತೆ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಯೂಸ್ ಮಾಡಿದೀವಿ ಅಂತ ಅವ್ರಿಗೆ ನಾವು ಆನರ್ ಮಾಡ್ತೀವಿ ಖಂಡಿತವಾಗ್ಲು. ಅದು ಪ್ರತಿಯೊಬ್ಬರಿಗೂ ಇದಾಗ್ಲಿ, ಹೊಸ ಪ್ರತಿಭೆಗಳು ಹುಟ್ಟುಗಲಿ. ಸೊ ಇದರಿಂದ ಅಂತ, ಯಾಕಂದ್ರೆ ಪ್ರತಿಯೊಬ್ಬರು ಎಲ್ಲ ಹೊಸೊಬ್ಬರ ಕೈಲಿ ಸಾಹಿತ್ಯ ಬರೆಸ್ತೀನಿ, ಎಲ್ಲ ಹೊಸೊಬ್ಬರನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಇದು ಒಂದು ಹೊಸದು ಇದಾಗ್ಲಿ ಅಂತ ಫಸ್ಟ್ ಟೈಮ್ ಮಾಡಿದ್ದೀವಿ. ಅದು ಶ್ಯಾಮಣ್ಣಂಗೆ ಸಲ್ಲಬೇಕದು ಐಡಿಯಾ, ನಂದಲ್ಲ. ನನ್ಗೂ ಅವ್ರಿಗೂ ಸೆಟ್ ಆಗಲ್ಲ, ಇವ್ರಿಗೆ ಸೆಟ್ ಆಗುತ್ತೆ. ಆದರೆ ಇದು ವಂಡರ್ಫುಲ್ ಕಾನ್ಸೆಪ್ಟ್. ಯಾಕಂದ್ರೆ ಇಲ್ಲಿವರೆಗೂ ಹೀರೋ ಹೀರೋಯಿನ್ ಏನ್ ಸ್ಟೆಪ್ ಹಾಕ್ತಿದ್ರು ಅದೇ ಸ್ಟೆಪ್ನ ನೀವೆಲ್ಲ ಹಾಕ್ತಿದ್ರಿ. ಆದ್ರೆ ಈ ಬಾರಿ ಚೇಂಜ್ ಇರುತ್ತೆ. ನೀವ್ ಹಾಕೋ ಸ್ಟೆಪ್ನೇ ನಮ್ಮ ನಾಯಕ ಹಾಗೂ ನಾಯಕಿ ಹಾಕ್ತಾರೆ. ಇದು ನಿಜವಾಗ್ಲೂ ಸಿನಿಮಾ ಪ್ರೀತಿ ಅಂತ ಅಂದ್ರೆ ಖಂಡಿತ. ನೈಸ್ ನೈಸ್. ಓಕೆ, ಇದು ಒಂದು ಕಡೆ. ಆದ್ರೆ ಪ್ರೇಮ್ ಸರ್, ಈ ಸೆಟ್ ಆಗಲ್ಲ ಹೋಗ ನಂಗೆ ನಿಂಗೆ ಅದೆಲ್ಲ ಓಕೆ, ಈ ಸೆಟ್ ಆಗಿರೋ ಕಾಂಬಿನೇಷನ್ ಬಗ್ಗೆ ಮಾತಾಡೋಣ. ಅಕ್ಕಪಕ್ಕ ನಾಯಕ ನಾಯಕಿ ನಿಂತಿದ್ರು ಈ ಪಿಕ್ಚರಲ್ಲಿ. ರಿಯಲ್ ಹೀರೋ ಹೀರೋಯಿನು ಲವರ್ಸ್ ಅಂದರೆ ಅದು ನೀವು ಮತ್ತು ಅರ್ಜುನ್ ಜನ್ಯ ಸರ್ ಅವರು. ಕರೆಕ್ಟಾ ಜನ್ಯಜಿ? ಹೋಗಿ ನಿಮ್ಮ ಹಾರ್ಟ್ ಪಕ್ಕದಲ್ಲೇ ನಿಂತ್ಕೊಳ್ಳಿ ಪ್ಲೀಸ್. ನನಗೂ ಇವನಿಗೂ ಸೆಟ್ ಆಗ್ತಾನೆ ಇರ್ತದೆ. ನಿಮ್ಮಿಬ್ರಿಗೆ ಸೆಟ್ ಆಗದೆ ಇರ್ಬೋದು ಮಗ, ನನಗೆ ಇವನಿಗೂ ಸೆಟ್ ಆಗ್ತಾನೆ ಇರ್ತದೆ ಯಾವಾಗ್ಲೂ. ಎಲ್ಲ ವಿಷಯದಲ್ಲೂ ಸೆಟ್ ಆಗುತ್ತೆ ನನಗೆ ಇವನಿಗೂ. ಕರೆಕ್ಟ್ ಕರೆಕ್ಟ್ ಅಲ್ಲ ಮಗನೇ? ಅದು ಮೇಡಮ್ ಯಾವಾಗಲೂ ಹೇಳ್ತಿರ್ತಾರೆ, ನನಗೆ ಗೊತ್ತಿಲ್ಲ ಅದು ಏನು ಮಾಡ್ತಿರ್ತಾರೆ ಅರ್ಜುನ್ ಮತ್ತು ಪ್ರೇಮ್ ಸರ್ ಯಾವಾಗಲೂ ಒಟ್ಟಿಗೆ ಇರ್ತಾರೆ ಅಂತ ಹೇಳ್ಬಿಟ್ಟು. ಜಗ್ಗಿ ಸರ್ ಏನೋ ಹೇಳ್ತಿದ್ದಾರೆ, ಡೆಡ್ಲೈನಾ? ಓ ಸರ್ ಕರೆಕ್ಟು. ಡೆಡ್ಲೈನ್ ಅಂತ ಏನಿಲ್ಲ. ನೆಕ್ಸ್ಟ್ ಸಾಂಗ್ ನೆಕ್ಸ್ಟ್ ಮಂತು ಅದನ್ನ ನಾನು ಮಾತಾಡ್ತೀನಿ. ಅದನ್ನ ಡೆಡ್ಲೈನ್ ಮಾತಾಡ್ತೀನಿ ನಾನು ಖಂಡಿತವಾಗ್ಲು. ಓಕೆ, ಅದನ್ನ ಹೇಳ್ತೀನಪ್ಪ, ನಾನು ಹೇಳ್ತೀನಿ ಹೌ ಟು ಪ್ರೆಸೆಂಟ್. ಅದನ್ನ ನಾವ್ ಹೆಂಗ್ ಪ್ರೆಸೆಂಟ್ ಮಾಡ್ತೀವಿ, ವಾಟ್ ನೆಕ್ಸ್ಟ್, ಅದನ್ನ ಹೇಳ್ತೀನಿ. ಜಗಣ ನೀನ್ ಕೇಳಿದ್ಕೆಲ್ಲ ಹೇಳ್ತೀನಿ ಕಣೋಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.